ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ವಿವಾಹ ವರ್ಣನವೆಂಬ 38ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ: ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಅಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ ಎಂದು ವಿವಾಹವು 8 ವಿಧವಾಗಿರುವುದು. ವರನನ್ನು ಕರೆಯಿಸಿ ಅಲಂಕೃತಳಾದ ಕನ್ಯೆಯನ್ನು ದಾನ ಮಾಡಿದರೆ ಅದು ಬ್ರಾಹ್ಮ ವಿವಾಹವೆನಿಸಿಕೊಳ್ಳುವುದು. ಅವಳಲ್ಲಿ ಜನಿಸಿದ ಸುತನು 21 ಪುರುಷರನ್ನು ಪವಿತ್ರಗೊಳಿಸುವನು. ಯಜ್ಞದಲ್ಲಿರುವ ಋತ್ವಿಜನಿಗೆ ಕನ್ಯೆಯನ್ನು ದಾನ ಮಾಡುವುದು ದೈವ ವಿವಾಹವು. ಅವಳಲ್ಲಿ ಜನಿಸಿದ ಪುತ್ರನು 14 ಪುರುಷರನ್ನು ಪವಿತ್ರಗೊಳಿಸುವನು. ವರನಿಂದ 2 ಗೋವುಗಳನ್ನು ತೆಗೆದುಕೊಂಡು ಕನ್ಯೆಯನ್ನು ದಾನ ಮಾಡುವುದು ಆರ್ಷ ವಿವಾಹವು. ಅವಳಲ್ಲಿ ಜನಿಸಿದ ಸುತನು 6 ಮಂದಿ ಪುರುಷರನ್ನು ಉದ್ಧರಿಸುವನು. ಇಬ್ಬರು ಒಟ್ಟಿಗೆ ಧರ್ಮವನ್ನು ಆಚರಿಸಿರಿ ಎಂದು ಹೇಳಿ ಕನ್ಯಾರ್ಥಿಗೆ ಕನ್ಯೆಯನ್ನು ಕೊಡುವುದು ಪ್ರಾಜಾಪತ್ಯ ವಿವಾಹವು. ಅವಳಲ್ಲಿ ಹುಟ್ಟಿದ ಪುತ್ರನು 6 ವಂಶಗಳನ್ನು ಪವಿತ್ರಗೊಳಿಸುವನು. ಈ 4 ವಿವಾಹಗಳು ಬ್ರಾಹ್ಮಣರಿಗೆ ಉಚಿತವಾದವು. ದ್ರವ್ಯಗಳಿಂದ ಕನ್ಯೆಯನ್ನು ಕೊಂಡುಕೊಳ್ಳುವುದು ಅಸುರ ವಿವಾಹವು. ವಧೂವರರು ಪರಸ್ಪರ ಸ್ನೇಹದಿಂದ ವರಿಸುವುದು ಗಾಂಧರ್ವ ವಿವಾಹವು ಆಗಿರುವುದು. ಬಲಾತ್ಕಾರದಿಂದ ಕನ್ಯೆಯನ್ನು ಅಪಹರಿಸುವುದು ರಾಕ್ಷಸ ವಿವಾಹವು. ಇದು ಸಜ್ಜನರಿಗೆ ಉಚಿತವಲ್ಲ. ಮೋಸದಿಂದ ಕನ್ಯೆಯನ್ನು ಅಪಹರಿಸುವುದು ಪೈಶಾಚ ವಿವಾಹವು. ಈ 8ನೆಯ ವಿವಾಹವು ಅತ್ಯಂತ ನಿಂದ್ಯವಾದುದು. ಕ್ಷತ್ರಿಯ ವೈಶ್ಯರಿಗೆ ಗಾಂಧರ್ವ, ಅಸುರ, ರಾಕ್ಷಸ ವಿವಾಹಗಳು ವಿಹಿತವಾಗಿರುವವು. ಪಾಪಿಷ್ಠವಾದ ಈ 8ನೆಯ ಪೈಶಾಚಕ ವಿವಾಹವು ಪಾಪಿಷ್ಠರಿಗೆ ಮಾತ್ರ ಉಚಿತವಾಗಿರುವುದು. ಸವರ್ಣ ವಿವಾಹದಲ್ಲಿ ಕನ್ಯೆಯು ಪತಿಯ ಹಸ್ತವನ್ನು ಹಿಡಿದುಕೊಳ್ಳಬೇಕು. ಕ್ಷತ್ರಿಯ ಸ್ತ್ರೀಯು ವರನು ಹಿಡಿದಿರುವ ಬಾಣವನ್ನು, ವೈಶ್ಯರು ಚಾವಟಿಯನ್ನು, ಶೂದ್ರಳು ಬಟ್ಟೆಯ ಕೊನೆಯನ್ನು ಹಿಡಿದುಕೊಳ್ಳಬೇಕು. ಈ ವಿಧಿಯು ಅಸವರ್ಣ ವಿವಾಹದಲ್ಲಿ ವಿಹಿತವಾಗಿರುವುದು. ಸವರ್ಣ ವಿವಾಹದಲ್ಲಿ ಎಲ್ಲರೂ ಹಸ್ತವನ್ನೇ ಹಿಡಿದುಕೊಳ್ಳಬೇಕು. ಧರ್ಮ ವಿವಾಹಗಳಿಂದ ಧರ್ಮಿಷ್ಠರು 100 ವರ್ಷ ಆಯಸ್ಸುಳ್ಳವರು ಆದ ಮಕ್ಕಳು ಜನಿಸುವರು. ಅಧರ್ಮ ವಿವಾಹಗಳಿಂದ ಧರ್ಮಹೀನರು, ಅಲ್ಪ ಭಾಗ್ಯ, ಧನ, ಆಯಸ್ಸುಳ್ಳವರು ಆದ ಮಕ್ಕಳು ಹುಟ್ಟುವರು. ಸ್ತ್ರೀಯರನ್ನು ಋತುಕಾಲದಲ್ಲಿ ಸೇರುವುದು ಗೃಹಸ್ಥರಿಗೆ ಉತ್ತಮ ಧರ್ಮವಾಗಿರುವುದು. ಅಥವಾ ಸ್ತ್ರೀಯರ ಅಪೇಕ್ಷೆಯನ್ನು ಅನುಸರಿಸಿ ಕಾಮಿಯಾಗಬೇಕು. ಹಗಲು ಸ್ತ್ರೀ ಸಂಭೋಗವು ಪುರುಷರ ಆಯುಷ್ಯವನ್ನು ನಾಶಗೊಳಿಸುವುದು. ಬುದ್ಧಿವಂತನು ಪ್ರಯತ್ನದಿಂದ ಶ್ರಾದ್ದದ ದಿನ, ಸಮಸ್ತ ಪರ್ವದ ದಿನಗಳು ಇವುಗಳಲ್ಲಿ ಸ್ತ್ರೀಯನ್ನು ಸೇರಬಾರದು. ಆ ದಿನ ಮೋಹದಿಂದ ಸ್ತ್ರೀಗಮನ ಮಾಡಿದವನು ಉತ್ತಮ ಧರ್ಮದಿಂದ ಭ್ರಷ್ಟನಾಗುವನು. ಋತುಕಾಲದಲ್ಲಿ ಸ್ತ್ರೀಯನ್ನು ಸೇರುವವನು ಸ್ವಪತ್ನಿಯಲ್ಲಿ ಆಸಕ್ತನಾದವನು ಯಾವಾಗಲೂ ಬ್ರಹ್ಮಚಾರಿಯಾದ ಸದ್ಗೃಹಸ್ಥನೆಂದು ತಿಳಿಯಬೇಕು. 16 ರಾತ್ರಿಗಳು ಋತುಕಾಲವು. ಅವುಗಳಲ್ಲಿ 4 ದಿನಗಳು ನಿಂದ್ಯವಾದವು. ಆ ದಿನಗಳಲ್ಲಿ ಯುಗ್ಮ ದಿನಗಳಲ್ಲಿ ಪುತ್ರರು, ವಿಷಮ ದಿನಗಳಲ್ಲಿ ಕನ್ಯೆಯರು ಜನಿಸುವರು. ರಾಹುಗ್ರಸ್ತನಾದ ಚಂದ್ರನನ್ನು, ಮಘ ಮತ್ತು ಸೂರ್ಯ ದೇವತಾಕ ನಕ್ಷತ್ರಗಳನ್ನು ಬಿಟ್ಟು ಶ್ರವಣ, ಹಸ್ತ, ಪುನರ್ವಸು, ಮೂಲ, ಪುಷ್ಯ, ಮೃಗಶೀರ್ಷ ನಕ್ಷತ್ರಗಳಲ್ಲಿ ಪರಿಶುದ್ಧನಾಗಿ ಸ್ತ್ರೀಯನ್ನು ಸೇರಿದರೆ ಶುದ್ಧನು, ಪುರುಷಾರ್ಥಗಳನ್ನು ಸಾಧಿಸುವವನು ಆದ ಪುತ್ರನು ಜನಿಸುವನು. ಆರ್ಷ ವಿವಾಹದಲ್ಲಿ ಗೋದ್ವಯವನ್ನು ತೆಗೆದುಕೊಳ್ಳುವುದು ಪ್ರಶಸ್ತವಲ್ಲ. ಸ್ವಲ್ಪವಾದರೂ ಕನ್ಯಾ ಶುಲ್ಕವು ಕನ್ಯಾ ವಿಕ್ರಯದ ಪಾಪವನ್ನು ಉಂಟು ಮಾಡುವುದು. ಹೆಣ್ಣು ಮಕ್ಕಳನ್ನು ವಿಕ್ರಯ ಮಾಡುವ ತಂದೆಯು 1 ಕಲ್ಪದವರೆಗೆ ವಿಕ್ರಮಿ ಭೋಜನ ನರಕದಲ್ಲಿ ವಾಸಿಸುವನು. ಆದುದರಿಂದ ತಂದೆಯು ಕನ್ಯೆಗೆ ಸ್ವಲ್ಪ ಧನವನ್ನು ತೆಗೆದುಕೊಂಡು ಜೀವಿಸಬಾರದು. ಅಜ್ಞಾನದಿಂದ ಬಂಧುಗಳು ಸ್ತ್ರೀಧನದಿಂದ ಜೀವಿಸಿದರೆ ಅವರು ಮಾತ್ರವಲ್ಲದೆ ಅವರ ಪೂರ್ವಿಕರು ನರಕ ಭಾಗಿಗಳಾಗುವರು. ಎಲ್ಲಿ ಹೆಂಗಸು ಗಂಡನಿಂದಲೂ, ಗಂಡನು ಹೆಂಡತಿಯಿಂದಲೂ ಸಂತುಷ್ಟರಾಗುವರು, ಅಲ್ಲಿ ಮಹಾಲಕ್ಷ್ಮಿಯು ಮಹಾವಿಷ್ಣುವಿನೊಡನೆ ಸಂತುಷ್ಟಳಾಗಿ ವಾಸಿಸುವಳು. ವಂಶದಲ್ಲಿ ವ್ಯಾಪಾರ, ರಾಜಸೇವೆ, ವೇದಗಳನ್ನು ಅಧ್ಯಯನ ಮಾಡದಿರುವುದು, ದುಷ್ಟ ವಿವಾಹ, ಕ್ರಿಯಾಲೋಪ ಇವುಗಳು ಪತನಕ್ಕೆ ಕಾರಣವಾದವು. ಗೃಹಸ್ಥನು ಪ್ರತಿದಿನವೂ ಗೃಹ್ಯ ಕರ್ಮಗಳನ್ನು, ಪಂಚಯಜ್ಞಗಳನ್ನು, ಪ್ರತಿದಿನದ ಪಾಕವನ್ನು ವಿವಾಹಾಗ್ನಿಯಲ್ಲಿ ಮಾಡಬೇಕು. ಗೃಹಸ್ಥಾಶ್ರಮಿಗಳು ಪ್ರತಿದಿನವೂ ಕಂಡನಿ ಅಂದರೆ ಧಾನ್ಯಗಳನ್ನು ಕೊಟ್ಟುವುದು, ಪೇಷಣಿ ಅಂದರೆ ಧಾನ್ಯಗಳನ್ನು ಹಿಟ್ಟು ಮಾಡುವುದು, ಹುಲ್ಲಿ ಅಂದರೆ ಉರಿ ಹಾಕುವುದು, ಉದಕುಂಭ, ಮಾರ್ಜನಿ ಅಂದರೆ ಕಸ ಗುಡಿಸುವುದು ಅಥವಾ ಕಾರಣೆ ಮಾಡುವುದು ಎಂಬ ಪಂಚಸೂನ ಕರ್ಮಗಳನ್ನು ಮಾಡುವರು. ಆ ಪಂಚಸೂನ ಕರ್ಮಗಳ ಪ್ರಾಯಶ್ಚಿತ್ತಕ್ಕಾಗಿ ಗೃಹಸ್ಥಾಶ್ರಮಗಳಿಗೆ ಶ್ರೇಯಸ್ಸನ್ನು ಉಂಟು ಮಾಡುವ ಪಂಚಕ್ರತುಗಳು ವಿಹಿತವಾಗಿರುವವು. ಅಧ್ಯಯನವೇ ಬ್ರಹ್ಮಯಜ್ಞವು.
ತರ್ಪಣವೇ ಪಿತೃಯಜ್ಞವು, ಹೋಮವೇ ದೈವಯಜ್ಞವು, ಬಲಿಯೇ ಭೂತಯಜ್ಞವು, ಅತಿಥಿ ಪೂಜೆಗೆ ಮನುಷ್ಯ ಯಜ್ಞವು. ಗೃಹಸ್ಥನು ಪ್ರತಿದಿನವೂ ಅನ್ನ, ನೀರು, ಹಾಲು, ಗೆಡ್ಡೆ ಗೆಣಸು, ಫಲ ಮುಂತಾದವುಗಳಿಂದ ಪಿತೃಗಳ ಪ್ರೀತಿಗಾಗಿ ಶ್ರಾದ್ದ ಮಾಡಬೇಕು. ಸನ್ಯಾಸಿಗೆ ಸನ್ಮಾನ ಮಾಡಿ ಭಿಕ್ಷೆಯನ್ನಿತ್ತರೆ ಸತ್ಪಾತ್ರನಿಗೆ ವಿಧಿಯಂತೆ ಗೋವನ್ನು ದಾನ ಮಾಡಿದ ಪುಣ್ಯವು ಲಭಿಸುವುದು. ತಪಸ್ಸು ಮತ್ತು ವಿದ್ಯೆಗಳಿಂದ ಪ್ರಜ್ವಲಿಸುತ್ತಿರುವ ಬ್ರಾಹ್ಮಣನ ಮುಖವೆಂಬ ಅಗ್ನಿಯಲ್ಲಿ ಹೋಮ ಮಾಡಿದುದು ವಿಘ್ನಗಳ ಸಮೂಹಗಳಿಂದಲೂ ದುಸ್ತರ ಪಾಪ ಸಮೂಹದಿಂದಲೂ ಉದ್ಧರಿಸುವುದು. ಯಾವನ ಮನೆಯಿಂದ ಅತಿಥಿಯು ಪೂಜೆಯನ್ನು ಕೈಗೊಳ್ಳದೆಯೋ ಇಷ್ಟಾರ್ಥವನ್ನು ಪಡೆಯದೆಯೋ ಹೊರಟು ಹೋಗುವನು, ಆ ಮನೆಯವನು ಹುಟ್ಟಿದ ಮೊದಲ್ಗೊಂಡು ಅರ್ಜಿಸಿದ ಪುಣ್ಯವು ಕೂಡಲೇ ನಾಶವಾಗುವುದು. ಯಾವಾಗಲೂ ಅತಿಥಿಯ ಸಂತೋಷಕ್ಕಾಗಿ ಸಮಾಧಾನದ ಮಾತುಗಳನ್ನು, ಹಾಸಿಗೆಗಾಗಿ ಭೂಮಿಯನ್ನು, ಹುಲ್ಲು ನೀರುಗಳನ್ನು ಕೊಡಬೇಕು. ಪರಪಾಕವನ್ನು ಭುಂಜಿಸುವ ಗೃಹಸ್ಥನು ಮೃತನಾದ ಬಳಿಕ ಅವನ ಪಶುವಾಗಿ ಹುಟ್ಟುವನು. ಅನ್ನ ನೀರನ್ನಿತ್ತವನು ಅವನ ಶ್ರೇಯಸ್ಸನ್ನು ತೆಗೆದುಕೊಳ್ಳುವನು. ಸೂರ್ಯಾಸ್ತಮಯ ಕಾಲದಲ್ಲಿ ಮನೆಗೆ ಬಂದ ಅತಿಥಿಯನ್ನು ಸನ್ಮಾನಿಸಬೇಕು. ಸನ್ಮಾನಗೊಳ್ಳದೆ ಬೇರೆ ಕಡೆಗೆ ಹೋಗುವ ಅತಿಥಿಯು ತನ್ನ ಪಾಪವನ್ನು ಆ ಗೃಹಸ್ಥನಿಗೆ ಕೊಟ್ಟು ಹೋಗುವನು. ಅತಿಥಿಯು ಉಂಡುಳಿದ ಅನ್ನವನ್ನು ಭುಂಜಿಸುವ ಗೃಹಸ್ಥನು ಆಯಸ್ಸು ಮತ್ತು ಧನಗಳನ್ನು ಹೊಂದುವನು. ಅತಿಥಿಯನ್ನು ದೂರ ಮಾಡಿ ಅನ್ನವನ್ನು ತಿನ್ನುವವನು ಪಾಪಿಯಾಗುವನು. ವೈಶ್ವದೇವದ ಕೊನೆಯಲ್ಲಿಯೂ ಸೂರ್ಯಾಸ್ತಮಯ ಕಾಲದಲ್ಲಿಯೂ ಬಂದವನು ಅತಿಥಿ ಎನ್ನಿಸಿಕೊಳ್ಳುವನು. ಇದಕ್ಕಿಂತ ಮುಂಚೆ ಬಂದವನು, ಹಿಂದೆ ನೋಡಲ್ಪಟ್ಟವನು ಅತಿಥಿಯಾಗುವುದಿಲ್ಲ. ಬ್ರಾಹ್ಮಣನು ಕೈಯಲ್ಲಿ ಬಲಿಪಾತ್ರೆಯನ್ನು ಹಿಡಿದುಕೊಂಡಿರುವಾಗ ಇತರ ಅತಿಥಿಯು ಬಂದರೆ ಆ ಬಲಿಯನ್ನು ಕೊಡದೆ ಅವನಿಗೆ ಶಕ್ತಿಯನುಸಾರ ಅನ್ನವನ್ನು ನೀಡಬೇಕು. ಹುಡುಗರು, ಸುವಾಸಿನಿಯರು, ಗರ್ಭಿಣಿಯರು, ವ್ಯಾಧಿಗ್ರಸ್ತರು ಇವರನ್ನು ಅತಿಥಿಗಳಿಗಿಂತಲೂ ಮೊದಲು ಭೋಜನ ಮಾಡಿಸಬೇಕು. ಇದರಲ್ಲಿ ಯಾವ ಸಂದೇಹವೂ ಇರುವುದಿಲ್ಲ. ಪಿತೃ, ದೇವ, ಮನುಷ್ಯರಿಗೆ ಅನ್ನವನ್ನು ಹಾಕುವ ಗೃಹಸ್ಥನು ಅಮೃತ ಪಾನವನ್ನು ಮಾಡುವನು. ಕೇವಲ ತನಗಾಗಿ ಪಾಕ ಮಾಡುವ ಸೋದರ ಪೂರ್ವಕನು ಸ ಉದರ ಪೂರ್ವಕನು ಪಾಪವನ್ನು ಭುಂಜಿಸುವನು. ಮಧ್ಯಾಹ್ನದ ವೈಶ್ವದೇವವನ್ನು ಗೃಹಸ್ಥನು ತಾನೇ ಮಾಡಬೇಕು. ಸಾಯಂಕಾಲ ಪತ್ನಿಯು ತಾನೇ ಸಿದ್ಧಾನ್ನಗಳಿಂದ ಮಂತ್ರವಿಲ್ಲದೆ ಬಲಿಯನ್ನು ಕೊಡಬೇಕು. ಇದು ಗೃಹಸ್ಥಾಶ್ರಮಿಯ ಸಾಯಂಕಾಲದ ವೈಶ್ವದೇವವಾಗಿರುವುದು. ಹೀಗೆಯೇ ಸಾಯಂಕಾಲ ಮತ್ತು ಪ್ರಾತಃ ಕಾಲದ ವೈಶ್ವದೇವವನ್ನು ನೆರವೇರಿಸಬೇಕು. ವೈಶ್ವದೇವ ಮತ್ತು ಆತಿಥ್ಯಗಳಿಲ್ಲದ ಬ್ರಾಹ್ಮಣರು ವೇದಾಧ್ಯಯನ ಮಾಡಿದ್ದರೂ ಶೂದ್ರರೆನಿಸುವರು. ವೈಶ್ವದೇವವನ್ನು ಮಾಡದೆ ಭುಂಜಿಸುವ ನೀಚ ಬ್ರಾಹ್ಮಣರು ಈ ಲೋಕದಲ್ಲಿ ಅನ್ನಹೀನರಾಗಿ ಆಮೇಲೆ ಕಾಗೆಯ ಜನ್ಮವನ್ನು ಹೊಂದುವರು. ವೇದೋಕ್ತವಾದ ಸ್ವಕರ್ಮವನ್ನು ನಿತ್ಯವೂ ಆಲಸ್ಯವಿಲ್ಲದೆ ಮಾಡಬೇಕು. ಅದನ್ನು ಶಕ್ತಿಯನುಸಾರ ಮಾಡುವವನು ಉತ್ತಮ ಗತಿಯನ್ನು ಪಡೆಯುವನು. ಷಷ್ಠಿ, ಅಷ್ಟಮಿ ದಿನಗಳಲ್ಲಿ ಎಣ್ಣೆ ಮಾಂಸಗಳಲ್ಲಿಯೂ, ಹುಣ್ಣಿಮೆ, ಚತುರ್ದಶಿಗಳಲ್ಲಿ ಯೋನಿ ಕ್ಷೌರದ ಕತ್ತಿಗಳಲ್ಲಿಯೂ ಪಾಪವಿರುವುದು. ಆದುದರಿಂದ ಅವುಗಳನ್ನು ಸೇವಿಸಬಾರದು. ಉದಯಿಸುತ್ತಿರುವವನು, ಮುಳುಗುತ್ತಿರುವವನು, ಆಕಾಶದ ಮಧ್ಯದಲ್ಲಿ ಇರುವವನು, ರಾಹುಗ್ರಸ್ತನು, ನೀರಿನಲ್ಲಿ ಇರುವವನು ಆದ ಸೂರ್ಯನನ್ನು ನೋಡಕೂಡದು. ತನ್ನ ರೂಪವನ್ನು ನೋಡಿಕೊಳ್ಳಕೂಡದು. ಮಳೆ ಸುರಿಯುತ್ತಿರುವಾಗ ಶೀಘ್ರವಾಗಿ ಓಡಕೂಡದು. ಕರುವಿನ ಹಗ್ಗವನ್ನು ದಾಟಬಾರದು. ಬೆತ್ತಲೆಯಾಗಿ ನೀರನ್ನು ಪ್ರವೇಶಿಸಬಾರದು. ದೇವಾಲಯ, ಬ್ರಾಹ್ಮಣ, ಹಸು, ಜೇನು, ಮಣ್ಣು, ತುಪ್ಪ ಇವುಗಳನ್ನು, ಜಾತಿ, ವಯಸ್ಸು, ವಿದ್ಯೆಗಳಲ್ಲಿ ವೃದ್ಧರಾದವರನ್ನು, ತಪಸ್ವಿ, ಅಶ್ವತ್ಥ, ಛಾಯಾವೃಕ್ಷ, ಗುರು, ನೀರು ತುಂಬಿದ ಮಡಿಕೆ, ಸಿದ್ಧಾನ್ನ, ಮೊಸರು, ಸಾಸಿವೆ ಇವುಗಳನ್ನು ದಾರಿಯಲ್ಲಿ ಕಂಡರೆ ಪ್ರದಕ್ಷಿಣೆ ಮಾಡಿ ಮುಂದಕ್ಕೆ ಹೋಗಬೇಕು. ರಜಸ್ವಲೆಯನ್ನು ಸೇರಬಾರದು. ಭಾರ್ಯೆಯೊಡನೆ ಕುಳಿತು ಭೋಜನ ಮಾಡಕೂಡದು. ಒಂದೇ ಬಟ್ಟೆಯಿಂದ ಊಟ ಮಾಡಕೂಡದು. ಎತ್ತರವಾದ ಆಸನದಲ್ಲಿ ಕುಳಿತು ಭೋಜನ ಮಾಡಬಾರದು. ತೇಜಸ್ಸನ್ನು ಬಯಸುವ ಬ್ರಾಹ್ಮಣೋತ್ತಮನು ಭುಂಜಿಸುತ್ತಿರುವ ಹೆಂಗಸನ್ನು ನೋಡಕೂಡದು. ಪಿತೃಗಳನ್ನು, ದೇವತೆಗಳನ್ನು ತೃಪ್ತಿಗೊಳಿಸದೆ ನವಾನ್ನವನ್ನು ಭುಂಜಿಸಕೂಡದು. ದೀರ್ಘಕಾಲ ಜೀವಿಸಲು ಇಚ್ಛಿಸುವವರು ಪಕ್ವಾನ್ನ ಮತ್ತು ಮಾಂಸಗಳನ್ನು ತಿನ್ನಬಾರದು. ಗೋವಿನ ಕೊಟ್ಟಿಗೆ, ಹುತ್ತ, ಬೂದಿ, ಕುಣಿ, ಪ್ರಾಣಿಗಳಿಂದ ವ್ಯಾಪ್ತವಾದ ಸ್ಥಳ ಇವುಗಳಲ್ಲಿ ಮೂತ್ರ ವಿಸರ್ಜನೆ ಮಾಡಕೂಡದು. ಮತ್ತು ನಿಂತುಕೊಂಡು ನಡೆಯುತ್ತಲೂ ಮೂತ್ರ ವಿಸರ್ಜನೆ ಮಾಡಬಾರದು. ಗೋವು, ಬ್ರಾಹ್ಮಣ, ಸೂರ್ಯ, ವಾಯು, ಅಗ್ನಿ, ಚಂದ್ರ, ನಕ್ಷತ್ರ, ನೀರು, ಗುರು ಇವರನ್ನು ನೋಡುತ್ತಾ ಮಲಮೂತ್ರ ವಿಸರ್ಜನೆ ಮಾಡಕೂಡದು. ನೆಲಕ್ಕೆ ಮಣ್ಣಿನ ಹೆಂಟೆ, ಕಟ್ಟಿಗೆ, ಎಲೆ, ಹುಲ್ಲು ಮೊದಲಾದವುಗಳನ್ನು ಮುಚ್ಚಿ ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡು ಮೌನದಿಂದ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬೇಕು. ರಾತ್ರಿಯ ವೇಳೆ, ಹಗಲು, ನೆರಳು, ಕತ್ತಲೆ, ಭಯ, ಪ್ರಾಣಬಾಧೆ ಇವುಗಳಲ್ಲಿ ತನಗೆ ಹಿತವಾದ ದಿಕ್ಕಿಗೆ ಮುಖವುಳ್ಳವನಾಗಿ ಮಲವಿಸರ್ಜನೆ ಮಾಡಬೇಕು. ಬೆಂಕಿಯನ್ನು ಬಾಯಿಯಿಂದ ಊದಬಾರದು. ಬೆತ್ತಲೆಯಾದ ಹೆಂಗಸನ್ನು ನೋಡಕೂಡದು. ಬೆಂಕಿಯಲ್ಲಿ ಪಾದಗಳನ್ನು ಕಾಯಿಸಬಾರದು.
ಅಶುಚಿಯಾದ ವಸ್ತುಗಳನ್ನು ಹಾಕಕೂಡದು. ಪ್ರಾಣಿ ಹಿಂಸೆಯನ್ನು ಮಾಡಬಾರದು. 2 ಸಂಧ್ಯಾಕಾಲಗಳಲ್ಲಿಯೂ ಭುಂಜಿಸಕೂಡದು. ಸಂಧ್ಯಾಕಾಲದಲ್ಲಿ ನಿದ್ರಿಸಬಾರದು. ಪಶ್ಚಿಮೋತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು. ಹೆಚ್ಚು ಕಾಲ ಬದುಕಲಿಚ್ಛಿಸುವವರು ನೀರಿನಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಉಗುಳುವಿಕೆಯನ್ನು ಮಾಡಕೂಡದು. ಗೋವು ಕುಡಿಯುತ್ತಿರುವುದನ್ನು ಹೇಳಕೂಡದು. ಕಾಮನ ಬಿಲ್ಲನ್ನು ತೋರಿಸಬಾರದು. ಯಾರೂ ಇಲ್ಲದ ಸ್ಥಳದಲ್ಲಿ ಒಬ್ಬನೇ ನಿದ್ರಿಸಬಾರದು. ಮಲಗಿರುವ ಜ್ಯೇಷ್ಠನನ್ನು ಎಚ್ಚರಿಸಕೂಡದು. ಒಬ್ಬನೇ ಪ್ರಯಾಣ ಮಾಡಬಾರದು. ನೀರನ್ನು ಬೊಗಸೆಯಿಂದ ಕುಡಿಯಕೂಡದು. ಹಗಲು ಬೆಣ್ಣೆ ತೆಗೆದ ಮೊಸರನ್ನು, ರಾತ್ರಿ ಮೊಸರನ್ನವನ್ನು ಭಕ್ಷಿಸಬಾರದು. ರಜಸ್ವಲೆಯೊಡನೆ ಮಾತನಾಡಬಾರದು. ರಾತ್ರಿಯಲ್ಲಿ ತೃಪ್ತಿಯಾಗುವವರೆಗೆ ಊಟ ಮಾಡಕೂಡದು. ಗೀತ, ನೃತ್ಯ, ವಾದ್ಯಗಳಲ್ಲಿ ಪ್ರೀತಿಯುಳ್ಳವನಾಗಬಾರದು. ಕಂಚಿನಲ್ಲಿ ಕಾಲುಗಳನ್ನು ತೊಳೆದುಕೊಳ್ಳಬಾರದು. ಶ್ರಾದ್ದ ಮಾಡಿ ಮತ್ತೊಬ್ಬರ ಶ್ರಾದ್ದದಲ್ಲಿ ಅರಿಯದೆ ಭುಂಜಿಸಿದರೆ ಶ್ರಾದ್ದ ಮಾಡಿದವನ ಫಲವು ಲಭಿಸುವುದಿಲ್ಲ. ಹಾಗೆ ಭೋಜನ ಮಾಡಿದವನು ಪಾಪಿಯಾಗುವನು. ಮತ್ತೊಬ್ಬರ ಬಟ್ಟೆಯನ್ನು, ಪಾದರಕ್ಷೆಯನ್ನು ಧರಿಸಕೂಡದು. ಒಡೆದ ಪಾತ್ರೆಯಲ್ಲಿಯೂ ಬೆಂಕಿ ಮೊದಲಾದವುಗಳಿಂದ ಕೆಡಿಸಲ್ಪಟ್ಟ ಸ್ಥಳದಲ್ಲಿಯೂ ಊಟ ಮಾಡಬಾರದು. ಎತ್ತುಗಳ ಮೇಲೆ ಕುಳಿತುಕೊಳ್ಳುವುದನ್ನು, ಚಿತೆಯ ಹೊಗೆಯನ್ನು, ನದಿಯನ್ನು ದಾಟುವುದನ್ನು, ಎಳೆ ಬಿಸಿಲನ್ನು, ಹಗಲು ನಿದ್ರೆಯನ್ನು ದೀರ್ಘಕಾಲ ಬದುಕಲಿಚ್ಛಿಸುವವನು ತ್ಯಜಿಸಬೇಕು. ಮಿಂದ ತರುವಾಯ ಶರೀರವನ್ನು ಉಜ್ಜಿಕೊಳ್ಳಕೂಡದು. ದಾರಿಯಲ್ಲಿ ಜುಟ್ಟನ್ನು ಬಿಡಿಸಬಾರದು. ಕೈತಲೆಗಳನ್ನು ಅಲ್ಲಾಡಿಸಬಾರದು. ಕಾಲಿನಿಂದ ಆಸನವನ್ನು ಎಳೆಯಕೂಡದು. ಒಂದು ಸಲವು ಕೂದಲು ಉಗುರುಗಳನ್ನು ಹಲ್ಲಿನಿಂದ ಕೀಳಕೂಡದು. ಉಗುರಿನಿಂದ ಹುಲ್ಲನ್ನು ಕತ್ತರಿಸಬಾರದು. ಮುಂದೆ ಶುಭವನ್ನುಂಟು ಮಾಡುವ ಕರ್ಮವನ್ನು ಬಿಡದೆ ಪ್ರಯತ್ನದಿಂದ ಮಾಡಬೇಕು. ತನ್ನ ಮತ್ತು ಇತರರ ಮನೆಗಳಿಗೆ ಹಿಂದಿನ ಬಾಗಿಲಿನಿಂದ ಹೋಗಕೂಡದು. ಪಗಡೆಯಾಟವಾಡಬಾರದು. ಧರ್ಮನಾಶಕರು, ರೋಗಿಗಳು ಆದವರ ಬಳಿ ಕುಳಿತುಕೊಳ್ಳಬಾರದು. ಒಂದು ಸಾರಿಯೂ ಬೆತ್ತಲೆಯಾಗಿ ಮಲಗಕೂಡದು. ಕೈಯಲ್ಲಿ ಅನ್ನವನ್ನು ಹಾಕಿಕೊಂಡು ಭೋಜನ ಮಾಡಬಾರದು. ಕೈ ಕಾಲು ಬಾಯಿಗಳನ್ನು ತೊಳೆದುಕೊಂಡು ಭೋಜನ ಮಾಡುವವನು ಬಹುಕಾಲ ಜೀವಿಸುವನು. ಒದ್ದೆ ಕಾಲಿನಿಂದ ನಿದ್ರಿಸಬಾರದು. ಎಂಜಲಿನಿಂದ ಎಲ್ಲಿಗೂ ಹೋಗಬಾರದು. ಬ್ರಾಹ್ಮಣನು ಹಾಸಿಗೆಯಲ್ಲಿ ತಿನ್ನಬಾರದು, ಕುಡಿಯಬಾರದು, ಜಪಿಸಕೂಡದು. ಪಾದರಕ್ಷೆಗಳನ್ನು ಹಾಕಿಕೊಂಡು ಆಚಮನ ಮಾಡಬಾರದು. ನಿಂತುಕೊಂಡು ಧಾರಾಕಾರವಾಗಿ ನೀರನ್ನು ಕುಡಿಯಕೂಡದು. ಸುಖಾಪೇಕ್ಷೆಯು ಸಾಯಂಕಾಲ ಪೂರ್ತಿಯಾಗಿ ಎಳ್ಳಿನಿಂದಾದ ಪದಾರ್ಥವನ್ನು ತಿನ್ನಕೂಡದು. ಮಲಮೂತ್ರಗಳನ್ನು ನೋಡಬಾರದು. ಎಂಜಲಿನಿಂದ ತಲೆಯನ್ನು ಮುಟ್ಟಬಾರದು. ಹೊಟ್ಟು, ಇದ್ದಲು, ಬೂದಿ, ಕೂದಲು, ಮಡಿಕೆಯ ಹೋಳು ಇವುಗಳ ಬಳಿ ನಿಲ್ಲಬಾರದು. ಪತಿತರಾದವರೊಡನೆ ವಾಸ ಮಾಡುವವನು ಪತಿತನೇ ಆಗುವನು. ವೈದಿಕ ಮಂತ್ರವನ್ನು ಶೂದ್ರನಿಗೆ ಕೇಳಿಸಬಾರದು. ಹಾಗೆ ಮಾಡಿದರೆ ಬ್ರಾಹ್ಮಣನ ಬ್ರಾಹ್ಮಣ್ಯವು, ಶೂದ್ರನ ಧರ್ಮವು ಹಾಳಾಗುವವು. ಶೂದ್ರರಿಗೆ ಧರ್ಮವನ್ನು ಉಪದೇಶ ಮಾಡಿದರೆ ಬ್ರಾಹ್ಮಣನ ಶ್ರೇಯಸ್ಸು ಹಾಳಾಗುವುದು. ಶೂದ್ರರಿಗೆ ಬ್ರಾಹ್ಮಣರ ಸೇವೆಯೇ ಉತ್ತಮ ಧರ್ಮವು. 2 ಕೈಗಳಿಂದಲೂ ತಲೆಯನ್ನು ತುರಿಸಿಕೊಳ್ಳುವುದು, ಹೊರಳುವುದು, ಕಿರಿಚಿಕೊಳ್ಳುವುದು, ಕೂದಲುಗಳನ್ನು ಕೀಳುವುದು ಶುಭಕರಗಳಲ್ಲ. ಬ್ರಾಹ್ಮಣನು ಶಾಸ್ತ್ರಗಳನ್ನು ಉಲ್ಲಂಘಿಸಿ ನಡೆಯುವ ಲೋಭಿಯಾದ ರಾಜನಿಂದ ಪ್ರತಿಗ್ರಹ ಮಾಡಿದರೆ ವಂಶೀಕರೊಡನೆ 21 ನರಕಗಳಿಗೆ ಹೋಗುವನು. ಅಕಾಲದಲ್ಲಿ ಮಿಂಚು ಗುಡುಗುಗಳು, ವರ್ಷ ಋತು, ಧೂಳು ಸುರಿಯುವುದು, ಬಿರುಗಾಳಿಯ ಧ್ವನಿಯುಳ್ಳ ರಾತ್ರಿ ಇವುಗಳು ಅನಧ್ಯಾಯಗಳು. ಉಲ್ಕಾಪಾತ, ಭೂಕಂಪ, ದಿಗ್ದಾಹ, ದಿಗ್ದಾಹ, ದಿಗ್ಭಾಹ, ಮಧ್ಯರಾತ್ರಿ, 2 ಸಂಧ್ಯಾಕಾಲಗಳು, ಶೂದ್ರ ಸಾನ್ನಿಧ್ಯ, ರಾಜಸೂತಕ, ರಾಹುಗ್ರಹಣ, ದರ್ಶ ಅಷ್ಟಕ ಶ್ರಾದ್ದ, ಚತುರ್ದಶಿ, ಶ್ರಾದ್ದ ಭೋಜನ ಮಾಡಿದ ದಿನ, ಪಾಡ್ಯ, ಹುಣ್ಣಿಮೆ, ಆನೆ ಒಂಟೆಗಳ ನಡುವೆ, ಕತ್ತೆ, ಒಂಟೆ ಮರಿ, ಒಂಟೆ ಇವುಗಳ ಕೂಗು, ಸಮೂಹ ರೋಧನ, ಉಪಕರ್ಮ, ಉತ್ಸರ್ಜನ, ದೋಣಿಯ ಪ್ರಯಾಣ, ಮರದ ಮೇಲೆ ನೀರು, ಅರಣ್ಯಕಾಧ್ಯಯನ ನಂತರ ಬಾಣ, ಸಾಮವೇದಗಳ ಶಬ್ದ ಈ ಅನಧ್ಯಾಯ ನಿಮಿತ್ತಗಳಲ್ಲಿ ಬ್ರಾಹ್ಮಣನು ಅಧ್ಯಯನ ಮಾಡಕೂಡದು. ಕಪ್ಪೆ, ಇಲಿ, ನಾಯಿ, ಸರ್ಪ, ಮುಂಗುಸಿ ಇವುಗಳಿಂದ ವಿಘ್ನ ಉಂಟಾದರೆ ಅಧ್ಯಯನ ಮಾಡಬಾರದು. ಚತುರ್ದಶಿ, ಅಷ್ಟಮಿ, ಹುಣ್ಣಿಮೆ, ಅಮಾವಾಸ್ಯೆಗಳಲ್ಲಿ ಯಾವಾಗಲೂ ಬ್ರಹ್ಮಚಾರಿಯಾಗಿರಬೇಕು. ಆಯುಷ್ಯವನ್ನು ಕಡಿಮೆ ಮಾಡುವ ಪರಪತ್ನಿ ಗಮನ, ಶತ್ರು ಸೇವೆ ಇವುಗಳನ್ನು ದೂರದಿಂದಲೇ ತ್ಯಜಿಸಬೇಕು. ಹಿಂದಿನ ಸಂಪತ್ ಸಮೃದ್ಧಿಯನ್ನು ಕಳೆದುಕೊಂಡ ತನ್ನನ್ನು ಅವಮಾನಗೊಳಿಸಿಕೊಳ್ಳಕೂಡದು. ಯಾವಾಗಲೂ ಉದ್ಯಮವುಳ್ಳವರಿಗೆ ಸಂಪತ್ತು, ವಿದ್ಯೆಗಳು ದುರ್ಲಭಗಳಲ್ಲ. ಎಲೆ ಅಗಸ್ತ್ಯನೇ, ಸತ್ಯವನ್ನು ಹೇಳಬೇಕು, ಹಿತವನ್ನು ನುಡಿಯಬೇಕು,
ಅಹಿತವಾದ ಸತ್ಯವನ್ನು ಹೇಳಬಾರದು. ಸುಳ್ಳು ಪ್ರಿಯವಾಗಿದ್ದರೂ ಹೇಳಕೂಡದು. ಇದು ಧರ್ಮವು. ಯಾವಾಗಲೂ ಒಳ್ಳೆಯದನ್ನೇ ಮಾತನಾಡಬೇಕು. ಒಳ್ಳೆಯದನ್ನೇ ಆಲೋಚಿಸಬೇಕು. ಒಳ್ಳೆಯವರ ಸಹವಾಸವನ್ನೇ ಮಾಡಬೇಕು. ಕೆಟ್ಟವರ ಸಹವಾಸವನ್ನು ಮಾಡಕೂಡದು. ವಿದ್ವಾಂಸನು ರೂಪ, ದ್ರವ್ಯ, ವಂಶ ಇವುಗಳಿಂದ ಹೀನನಾದ ಮಾನವರನ್ನು ನಿಂದಿಸಬಾರದು. ಅಶುದ್ಧನಾಗಿ ಸೂರ್ಯ ಚಂದ್ರರನ್ನು, ನಕ್ಷತ್ರಗಳ ಸಮೂಹವನ್ನು ನೋಡಕೂಡದು. ವಾಗ್ವೇಗ, ಮನೋವೇಗ, ಜಿಹ್ವಾ ವೇಗಗಳನ್ನು ಬಿಡಬೇಕು. ಲಂಚಕೋರ, ಜೂಜುಗಾರ, ಸೇವಕ, ದುಃಖಿ ಇವರ ದ್ರವ್ಯವನ್ನು ದೂರದಿಂದಲೇ ಬಿಡಬೇಕು. ಎಂಜಲು ಕೈಯಿಂದ ಗೋವು, ಬ್ರಾಹ್ಮಣ ಅಗ್ನಿಗಳನ್ನು ಮುಟ್ಟಕೂಡದು. ರೋಗವಿಲ್ಲದವನು ಕಾರಣವಿಲ್ಲದೆ ತನ್ನ ಇಂದ್ರಿಯಗಳನ್ನು, ಗುಹೇಂದ್ರಿಯ ರೋಮಗಳನ್ನು ಮುಟ್ಟಬಾರದು. ಅದನ್ನು ಮುಟ್ಟಿದರೆ ಅಶುದ್ಧವಾಗುವುದು. ನೀರನ್ನು ಕಾಲನ್ನು ತೊಳೆದ ನೀರು, ಮೂತ್ರ, ಎಂಜಲು ನೀರು, ಉಗುಳು, ಕಫ ಇವುಗಳನ್ನು ಮನೆಯಿಂದ ದೂರದಲ್ಲಿ ಬಿಸಾಡಬೇಕು. ಬ್ರಾಹ್ಮಣನು ಹಗಲು ರಾತ್ರಿ ವೇದಾಧ್ಯಯನ, ಶೌಚಾಚಾರಗಳಿಂದಲೂ ದ್ರೋಹವಿಲ್ಲದ ಬುದ್ಧಿಯಿಂದಲೂ ಹಿಂದಿನ ಜನ್ಮವನ್ನು ಸ್ಮರಿಸಬೇಕು. ವೃದ್ಧರನ್ನು ಪ್ರಯತ್ನದಿಂದ ವಂದಿಸಬೇಕು. ಅವರಿಗೆ ತನ್ನ ಆಸನವನ್ನೀಯಬೇಕು. ಬಳಿಕ ಅವರನ್ನು ನಮ್ರತೆಯಿಂದ ಹಿಂಬಾಲಿಸಬೇಕು. ವೇದ, ಬ್ರಾಹ್ಮಣ, ದೇವತೆ, ರಾಜ, ಸಜ್ಜನ, ಮುನಿ, ಪತಿವ್ರತ ಸ್ತ್ರೀ ಇವರ ನಿಂದೆಯನ್ನು ಯಾವಾಗಲೂ ಮಾಡಕೂಡದು. ಮನುಷ್ಯ ಸ್ತುತಿಯನ್ನು ಮಾಡಬಾರದು. ತನ್ನನ್ನು ತಾನೇ ಅಪಮಾನ ಮಾಡಿಕೊಳ್ಳಬಾರದು. ಉದ್ಯೋಗ ಮಾಡುತ್ತಿರುವವನನ್ನು ತಡೆಯಕೂಡದು. ಇತರರ ಮರ್ಮಗಳನ್ನು ಹೇಳಬಾರದು. ಅಧರ್ಮದಿಂದ ಮೊದಮೊದಲು ಅಭಿವೃದ್ಧಿಯುಂಟಾಗುವುದು. ಶತ್ರುಗಳನ್ನು ಜಯಿಸಬಹುದು. ಹೀಗೆ ಎಲ್ಲ ವಿಷಯದಲ್ಲಿಯೂ ಶುಭವನ್ನು ಹೊಂದಿದರು. ಅದರಿಂದ ತನ್ನ ವಂಶದವರೊಡನೆ ನಾಶವಾದನು. ಇತರ ಜಲಾಶಯಗಳಲ್ಲಿ 5 ಮಣ್ಣಿನ ಉಂಡೆಗಳನ್ನು ತೆಗೆದು ಸ್ನಾನ ಮಾಡಬೇಕು. ಹಾಗೆ ಮಾಡದೆ ಮಿಂದರೆ ಆ ಕೆರೆಯನ್ನು ನಿರ್ಮಿಸಿದವನ ಪಾಪದ 4ನೇ ಒಂದಂಶವನ್ನು ಹೊಂದುವನು. ಸತ್ಪಾತ್ರನಲ್ಲಿ ದೇಶಕಾಲವನ್ನರಿತು ಶ್ರದ್ಧೆಯಿಂದ ಅಲ್ಪವನ್ನೇ ದಾನ ಮಾಡಿದರು. ಅದು ಅನಂತವಾಗುವುದು. ಭೂಮಿಯನ್ನು ದಾನ ಮಾಡಿದವನು ರಾಷ್ಟ್ರಾಧೀಶನು. ಅನ್ನ ನೀಡಿದವನು ಸುಖಿಯು. ನೀರನ್ನು ಕೊಟ್ಟವನು ಯಾವಾಗಲೂ ತೃಪ್ತನು. ಬೆಳ್ಳಿಯನ್ನು ದಾನ ಮಾಡಿದವನು ಸುಂದರನು ಆಗುವನು. ದೀಪವನ್ನು ದಾನ ಮಾಡಿದವನು ನಿರ್ಮಲವಾದ ಕಣ್ಣುಳ್ಳವನು. ಗೋವನ್ನು ದಾನ ಮಾಡಿದವನು ಸೂರ್ಯಲೋಕವನ್ನು ಸೇರುವನು. ಸುವರ್ಣವನ್ನಿತ್ತವನು ದೀರ್ಘಾಯುಷ್ಮಂತನು. ತಿಲದಾನ ಮಾಡಿದವನು ಸತ್ಪ್ರಜೆಯುಳ್ಳವನು ಆಗುವನು. ಗೃಹವನ್ನಿತ್ತವನು ಉನ್ನತವಾದ ಮಹಡಿಯ ಮನೆಯುಳ್ಳವನು. ವಸ್ತ್ರ ದಾನ ಮಾಡಿದವನು ಚಂದ್ರಲೋಕವನ್ನು ಸೇರುವವನು. ಕುದುರೆಯನ್ನು ದಾನ ಮಾಡಿದವನು ದಿವ್ಯ ವಾಹನವುಳ್ಳವನು. ಎತ್ತನ್ನು ಕೊಟ್ಟವನು ಸಂಪತ್ತುಳ್ಳವನು ಆಗುವನು. ಪಲ್ಲಕ್ಕಿಯನ್ನಿತ್ತವನು ಒಳ್ಳೆಯ ಪತ್ನಿಯುಳ್ಳವನು. ಒಳ್ಳೆಯ ಮಂಚವನ್ನಿತ್ತವನು ಧಾನ್ಯ ಸಮೃದ್ಧಿಯುಳ್ಳವನು. ಅಭಯ ದಾನ ಮಾಡಿದವನು ರಾಜನು. ವೇದವನ್ನು ದಾನ ಮಾಡಿದವನು ಬ್ರಹ್ಮಲೋಕ ಪೂಜ್ಯನು ಆಗುವನು. ವೇದವನ್ನಿತ್ತವನು ಸರ್ವದಾನವನ್ನು ಮಾಡಿದಂತಾಗುವುದು. ಸಂಬಳವನ್ನು ಪಡೆದು ವೇದವನ್ನು ದಾನ ಮಾಡುವವನು ಧರ್ಮಾರ್ಥವಾಗಿ ವೇದವನ್ನು ದಾನ ಮಾಡಿದವನಂತೆಯೇ ಪುಣ್ಯಶಾಲಿಯಾಗುವನು. ಶ್ರದ್ಧೆಯಿಂದ ದಾನ ಮಾಡುವವನು, ದಾನ ತೆಗೆದುಕೊಳ್ಳುವವನು ಇಬ್ಬರು ಸ್ವರ್ಗ ಭಾಗಿಗಳು. ಅಶ್ರದ್ಧೆಯಿಂದ ದಾನ ಮಾಡುವವರು, ತೆಗೆದುಕೊಳ್ಳುವವರು ಪತಿತರಾಗುವರು. ಯಜ್ಞವು ಸುಳ್ಳಿನಿಂದಲೂ, ತಪಸ್ಸು ಗರ್ವದಿಂದಲೂ, ದಾನವು ಹೇಳಿಕೊಳ್ಳುವುದರಿಂದಲೂ, ಆಯಸ್ಸು ಬ್ರಾಹ್ಮಣ ನಿಂದೆಯಿಂದಲೂ ಹಾಳಾಗುವುದು. ತಾನಾಗಿ ಒದಗಿ ಬಂದಿರುವ ಗಂಧ, ಪುಷ್ಪ, ದರ್ಭೆ, ಹಾಸಿಗೆ, ತರಕಾರಿ, ಮಾಂಸ, ಹಾಲು, ಮೊಸರು, ರತ್ನ, ಮೀನು, ಮನೆ, ಧಾನ್ಯ, ಜೇನು, ನೀರು, ಫಲ, ಗೆಣಸು, ಕೊಟ್ಟಿಗೆ, ಅಭಯ, ದಕ್ಷಿಣೆ ಇವುಗಳನ್ನು ನೀಚರಿಂದಲೂ ತೆಗೆದುಕೊಳ್ಳಬಹುದು. ಶೂದ್ರರಲ್ಲಿ ಸೇವಕ, ಕ್ಷೌರಿಕ, ಗೊಲ್ಲ, ವಂಶಮಿತ್ರ, ಒಕ್ಕಲಿಗ, ಭಕ್ತ ಇವರು ಭೋಜ್ಯನರು. ಹೀಗೆ ಗೃಹಸ್ಥನು ದೇವ ಋಷಿ ಪಿತೃ ಋಣಗಳಿಂದ ಅನೃಣ್ಯವನ್ನು ಹೊಂದಿ ಪುತ್ರನಲ್ಲಿ ಎಲ್ಲವನ್ನೂ ಇಟ್ಟು ಉದಾಸೀನನಾಗಬೇಕು. ಮನೆಯಲ್ಲಿ ಜ್ಞಾನವನ್ನು ಅಭ್ಯಾಸ ಮಾಡಬೇಕು ಅಥವಾ ಕಾಶಿಯನ್ನು ಆಶ್ರಯಿಸಬೇಕು. ಸಮ್ಯಕ್ ಜ್ಞಾನದಿಂದಾಗಲಿ ಕಾಶಿ ವಾಸದಿಂದಾಗಲಿ ಮೋಕ್ಷ ಉಂಟಾಗುವುದು. ಸಮ್ಯಕ್ ಜ್ಞಾನವು ಮನುಷ್ಯನಿಗೆ ಒಂದು ಜನ್ಮದಿಂದ ಹೇಗುಂಟಾಗುವುದು? ಕಾಶಿಯಲ್ಲಿ ದೇಹವನ್ನು ತ್ಯಾಗ ಮಾಡುವುದರಿಂದಲೇ ನಿಶ್ಚಯವಾಗಿಯೂ ಮೋಕ್ಷ ಉಂಟಾಗುವುದು. ಈ ಶರೀರವು ಈ ದಿನವಾಗಲಿ, ನಾಳೆಯಾಗಲಿ, ನಾಳಿದ್ದಾಗಲಿ, 100 ವರ್ಷಗಳ ಮೇಲಾಗಲಿ ಶೀಘ್ರವಾಗಿ ನಾಶವಾಗುವಂತಹುದು. ಇದು ಕಾಶಿಯಲ್ಲಿ ಮೃತವಾದರೆ ಮೋಕ್ಷವನ್ನು ಹೊಂದುವುದು. ಆ ಕಾಶಿಯು ಸದಾಚಾರವುಳ್ಳವನಿಗೆ ಲಭಿಸುವುದು. ಆದುದರಿಂದ ವಿದ್ವಾಂಸನು ಮನಸ್ಸಿನಿಂದಲೂ ಸದಾಚಾರವನ್ನು ಮೀರಬಾರದು. ಅಗಸ್ತ್ಯನು ಈ ಮಾತನ್ನು ಕೇಳಿ ಸ್ಕಂದನನ್ನು ಕುರಿತು ಎಂತೆಂದನು. ಸದಾಚಾರದಿಂದ ಲಭಿಸುವ ಕಾಶಿಯ ವಿಷಯವನ್ನು ಪುನಃ ನನಗೆ ಹೇಳು. ಸ್ಕಂದ, ವಾರಾಣಸಿಯಲ್ಲಿ ಜ್ಞಾನವನ್ನು ನೀಡುವ ಲಿಂಗಗಳು ಯಾವುವು? ಅದನ್ನು ಕೇಳುತ್ತಿರುವ ನನಗೆ ಹೇಳು. ಕಾಶಿಯನ್ನು ಬಿಟ್ಟು ನನಗೆ ಪ್ರೀತಿಯಾಗಲಿ ಸುಖವಾಗಲಿ ಇಲ್ಲ. ಚಿತ್ರದಲ್ಲಿ ಬರೆದ ಬೊಂಬೆಯಂತಾಗಿರುವೆನು. ನಾನು ನಿದ್ರಿಸುವುದಿಲ್ಲ, ಜಾಗರಗೊಳ್ಳುವುದಿಲ್ಲ.
ಭುಜಿಸುವುದಿಲ್ಲ, ನೀರನ್ನು ಕುಡಿಯುವುದಿಲ್ಲ. ಕೇವಲ ಕಾಶಿ ಎಂಬ ಎರಡಕ್ಷರದ ಅಮೃತವನ್ನು ಮಾತ್ರ ಕುಡಿಯುತ್ತಿರುತ್ತೇನೆ. ಸ್ಕಂದನು ಹೀಗೆ ಅಗಸ್ತ್ಯನ ಮಾತನ್ನು ಕೇಳಿ ಕಾಶಿಯ ಮಹಾತ್ಮ್ಯವನ್ನು ಮತ್ತು ಹೇಳಲಾರಂಭಿಸಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ವಿವಾಹ ವರ್ಣನವೆಂಬ 38ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.